ಕಾಂಗ್ರೆಸ್ಗೆ ಗ್ಯಾರಂಟಿ ಖುಷಿ, ಜನರಿಗೆ ಬೆಲೆ ಏರಿಕೆ ಬೆಸಿ. ಮೊದಲೇ ರಾಜ್ಯದ ಜನರು ಬೆಲೆ ಏರಿಕೆಯಿಂದ ಹೈರಾಣಾಗಿ ಹೋಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅದನ್ನೇ ಬಂಡವಾಳ ಮಾಡಿಕೊಂಡಿತು. ಚುನಾವಣೆಯಲ್ಲಿ ಅವರು ಏನೇನು ಮಾಡಿದ್ರು, ಯಾವ್ಯಾವ ಗ್ಯಾರಂಟಿ ಘೋಷಣೆ ಮಾಡಿದ್ರು ನೋಡಿ. ಈ ಗ್ಯಾರಂಟಿಗಳನ್ನು ನಂಬಿ ಜನರು ಇವರಿಗೆ ಒತ್ತಿತ್ತು. ಆದರೆ ಈಗ ಬೆಲೆ ಏರಿಕೆ ಬಿಸಿಯನ್ನ ಜನರೇ ಅನುಭವಿಸ್ತಾ ಇದ್ದಾರೆ. ಈ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಮಾಡ್ತಾ ಜನರಿಗೆ ಒಂದು ಕೈಯಿಂದ ಕೊಟ್ಟು ಮತ್ತೊಂದು ಕೈಯಿಂದ ಕಸಿದುಕೊಳ್ತಾ ಇದೆ. ಹಾಲಿನಿಂದ ಹಿಡಿದು ಇಂದು ಇಂಧನದವರೆಗೆ, ವಿದ್ಯುತ್ನಿಂದ ಸಾರಿಗೆವರೆಗೆ, ಆರೋಗ್ಯ ಸೇರಿದಂತೆ ಪ್ರತಿಯೊಂದು ದಿನ ಬಳಕೆಯ ಅಗತ್ಯ ವಸ್ತುಗಳು ಮತ್ತು ಸೇವೆಗಳು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ದುಪ್ಪಟ್ಟಾಗಿವೆ. ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಕ್ಕೆ ಕರ್ನಾಟಕದ ಜನರಿಗೆ ಯಾಕೆ ಬೆಲೆ ಏರಿಕೆಯ ಶಿಕ್ಷೆ? ಸಿದ್ದರಾಮಯ್ಯ ಅವರೇ, ಇದೇನಾ ನೀವು ಜನರಿಗೆ ಭರವಸೆ ನೀಡಿದ ಗ್ಯಾರಂಟಿ? ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರ ಜೇಬಿಗೆ ಹೇಗೆಲ್ಲ ಕತ್ತರಿ ಹಾಕ್ತಾ ಇದೆ, ಪಿಕ್ ಪಾಕೆಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಗಳು ಕಣ್ಣ ಮುಂದೆಯೇ ಇವೆ. ಪೆಟ್ರೋಲ್, ಡೀಸೆಲ್ ಬೆಲೆ ಲೀಟರ್ಗೆ ₹3 ಜೂನ್ 8ರಿಂದ ಏರಿಕೆಯಾಯಿತು. ನಂದಿನಿ ಹಾಲು ಲೀಟರ್ಗೆ ₹2 ಜೂನ್ 26ರಿಂದ ಹೆಚ್ಚಳವಾಯಿತು. 1 ಯೂನಿಟ್ ವಿದ್ಯುತ್ಗೆ ಜೂನ್ನಿಂದ ₹2.89 ಏರಿಕೆಯಾಯಿತು. 20% ಅಬಕಾರಿ ಸುಂಕ ಹೆಚ್ಚಳವಾಯಿತು. ಸಾರಿಗೆ ಸೆಸ್, ವಾಣಿಜ್ಯ ವಾಹನಗಳ ಮೇಲೆ 3% ಏರಿಕೆ ಹಾಗೂ ಮುದ್ರಾಂಕ ಶುಲ್ಕವನ್ನು 200ರಿಂದ 300% ಹೆಚ್ಚಳ ಮಾಡಲಾಗಿದೆ. ಸರ್ಕಾರಿ ಆಸ್ಪತ್ರೆ ಸೇವೆಗಳ ದರ ಹೆಚ್ಚಳ ಯಾವ ಮಾದರಿ? ಸರ್ಕಾರಿ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ಕೊನೆಯ ಆಶಾಕಿರಣವಾಗಿದ್ವು. ಆದರೆ ಕಾಂಗ್ರೆಸ್ ಆಡಳಿತದಲ್ಲಿ ಬಡವರಿಗೆ ದುಬಾರಿಯಾಗ್ತಾ ಇದೆ. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ₹30 ಇದ್ದ ಒಳರೋಗಿ ಹಾಸಿಗೆ ಈಗ ₹50, ₹750. ಯಾರ ಅಭಿವೃದ್ಧಿಗಾಗಿ ಈ ದರ ಏರಿಕೆ? ಇದು ನಿಮ್ಮ ಜನತಾ ಸ್ನೇಹಿ ಆಡಳಿತವೇ? ವಿಕ್ಟೋರಿಯಾ, ಮಿಂಟೋ ಸೇರಿದಂತೆ ಇನ್ನಿತರ ಆಸ್ಪತ್ರೆಗಳಲ್ಲಿ 20% ದರ ಏರಿಕೆ. ಸ್ಪೆಷಲ್ ವಾರ್ಡ್ ದರ ₹750ಯಿಂದ ₹1000ಗೆ ಏರಿಕೆಯಾಗಿದ್ದು, OPD ಶುಲ್ಕ ದ್ವಿಗುಣವಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ಇನ್ಮುಂದೆ ಬಡವರಿಗೆ ಆರೋಗ್ಯಕ್ಕೂ ಸಾಲದ ಅಗತ್ಯವಿದೆ. OPD ರಿಜಿಸ್ಟ್ರೇಷನ್ ಬುಕ್ ದರ ಹಿಂದಿನ ದರ ₹10, ಈಗಿನ ದರ ₹20, ಹೆಚ್ಚಳ ₹10. ಒಳರೋಗಿ ಅಡ್ಮಿಷನ್ ದರ ಹಿಂದಿನ ದರ ನೋಡೋದಾದರೆ ₹25, ಈಗಿನ ದರ ₹50, ಹೆಚ್ಚಳ ₹25. ಇನ್ನು ರಕ್ತ ಪರೀಕ್ಷೆ ದರವನ್ನು ನೋಡೋದಾದರೆ ಹಿಂದಿನ ದರ ₹70, ಇಂದಿನ ದರ ₹120, ಹೆಚ್ಚಳವನ್ನು ನೋಡೋದಾದರೆ ₹50. ಇನ್ನು ವಾರ್ಡ್ ಚಾರ್ಜಸ್ ಮೊತ್ತವನ್ನು ನೋಡೋದಾದರೆ ಹಿಂದಿನ ದರ ₹25, ಈಗಿನದು ₹50, ಹೆಚ್ಚಳ ಕಂಡಿದ್ದು ₹25ವರೆಗೆ ಹೆಚ್ಚಳ ಮಾಡಲಾಗಿದೆ. ಹೀಗೆ ಬೆಲೆ ಏರಿಕೆಯಿಂದ ಜನರು ಕಂಗಾಲಾಗಿ ಯಾಕಾದರೂ ಈ ಕಾಂಗ್ರೆಸ್ಗೆ ವೋಟ್ ಹಾಕಿದ್ವಿ ಅಂತ ತಮ್ಮನ್ನೇ ತಾವು ಶಾಪ ಹಾಕೊಳ್ತಿದ್ದಾರೆ. ಬೆಲೆ ಏರಿಕೆ ಬಗ್ಗೆ ರಾಜ್ಯದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಇದರ ಮಧ್ಯೆ ಕಾಂಗ್ರೆಸ್ ಮುಂಬರುವ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಹೇಗೆ ಎದುರಿಸಲಿದೆ ಅಂತ ಕಾದು ನೋಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.